ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಜೊತೆ ಆಧಾರ್ ಕಾರ್ಡ್ ಇದ್ದರೆ ಸಾಕು, ಪ್ರತಿ ತಿಂಗಳು ನಿಮ್ಮ ಖಾತೆಗೆ 3,000 ರೂಪಾಯಿ ಪಿಂಚಣಿ ಜಮೆಯಾಗುತ್ತೆ. ಹಾಗಿದ್ರೆ ಹೇಗೆ? ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಬೀದಿ ವ್ಯಾಪಾರಿಗಳು ಮತ್ತು ಸಣ್ಣ ಅಂಗಡಿಯವರಿಗೆ ಆರ್ಥಿಕ ಭದ್ರತೆಯನ್ನು ನೀಡಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯಡಿ 60 ವರ್ಷ ವಯಸ್ಸಿನ ನಂತರ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ನೀಡಲಾಗುತ್ತೆ. ಹಾಗಿದ್ರೆ ಯಾರು ಈ ಯೋಜನೆಗೆ ಅರ್ಹರು? ಈ ಯೋಜನೆಗೆ 18ರಿಂದ 40 ವರ್ಷದ ಒಳಗಿನ ಅಸಂಘಟಿತ ವಲಯದ ಕಾರ್ಮಿಕರು ಅರ್ಹರಾಗಿದ್ದಾರೆ. ತಿಂಗಳಿಗೆ 15,000 ರೂಪಾಯಿವರೆಗೆ ಆದಾಯ ಹೊಂದಿರುವವರು ಮಾತ್ರ ಇದಕ್ಕೆ ಸೇರ್ಬೋದು. ಇನ್ನು EPFO ಅಥವಾ ಇತರ ಪಿಂಚಣಿ ಯೋಜನೆಗಳಲ್ಲಿ ಒಳಗೊಂಡಿಲ್ಲದವರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಿದ್ರೆ ಪಾವತಿ ಹೇಗೆ? 18 ವರ್ಷ ವಯಸ್ಸಿನವರು ತಿಂಗಳಿಗೆ 60, 40 ವರ್ಷ ವಯಸ್ಸಿನವರು ತಿಂಗಳಿಗೆ 200, ಫಲಾನುಭವಿಗಳು 60 ವರ್ಷ ವಯಸ್ಸಿನವರೆಗೆ ಪಾವತಿ ಮಾಡಬೇಕು. ವ್ಯಕ್ತಿ ನೀಡುವ ಮೊತ್ತಕ್ಕೆ ಸಮಾನವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಪಾಲನ್ನು ನೀಡ್ತವೆ. 60 ವರ್ಷ ದಾಟಿದ ಬಳಿಕ ಫಲಾನುಭವಿಗಳಿಗೆ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಫಲಾನುಭವಿ ಮೃತಪಟ್ಟರೆ ಅವರ ಸಂಗಾತಿಗೆ ಪಿಂಚಣಿ ಲಾಭ ಮುಂದುವರಿಯುತ್ತೆ. ಹಾಗಿದ್ರೆ ಅರ್ಜಿ ಸಲ್ಲಿಕೆ ಮಾಡುವ ವಿಧಾನ ಹೇಗೆ? ಈ ಯೋಜನೆಗೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಕಡ್ಡಾಯ. ತಿಂಗಳ ಪಾವತಿಯನ್ನು ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಕಡಿತ ಮಾಡಲಾಗುತ್ತೆ. ಅರ್ಜಿಯ ನಂತರ ಫಲಾನುಭವಿಗೆ ಪಿಂಚಣಿ ಕಾರ್ಡನ್ನು ನೀಡಲಾಗುತ್ತೆ. ನಿಯಮಿತವಾಗಿ ಪಾವತಿಗಳನ್ನು ಮುಂದುವರಿಸುವುದು ಕಡ್ಡಾಯ. ಮಧ್ಯದಲ್ಲಿ ನಿಲ್ಲಿಸಿದರೆ ಯೋಜನೆಯಿಂದ ಹೊರಗುಳುವ ಸಾಧ್ಯತೆ ಕೂಡ ಇರುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.